ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕಾನೂನು ಕಾರ್ಯಕ್ರಮಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವ ಆಕಾಶ್ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಉಚಿತ ಕಾನೂನು ಸೇವೆ ಮತ್ತು ಸೇವೆ ಪಡೆಯಲು ಇರುವಂತಹ ಅರ್ಹತೆಗಳು ಹಾಗೂ ಲೋಕ್ ಅದಾಲತ್ ನ್ಯಾಯಾಲಯಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಆಕಾಶ್ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳಾದ ಜಿತೇಂದ್ರ ಕುಮಾರ್ ಮಹೇಶ್ವರಿ, ಅರವಿಂದ್ ಕುಮಾರ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾದ ಎಬಿ ಬಸವರಾಜ್ ಮತ್ತು ದೇವನಹಳ್ಳಿ ತಾಲೂಕು ಅಧಿಕಾರಿಗಳು, ಶಾಲಾ ಮಕ್ಕಳು ಭಾಗವಹಿಸಿದರು. The department has selected and provided wheelchairs to the different able sections. Thank you, sir. ಈ ಪ್ರೋಗ್ರಾಮ್ ಆಫ್ ಇನ್ನೋವೇಟಿವ್ ಸೊಲ್ಯೂಷನ್ ಫಾರ್ ಆಕ್ಸೆಸ್ ಟು ದಿ ಜಸ್ಟಿಸ್ ಅನ್ನೋ ವಿಷಯದ ಬಗ್ಗೆ ಸುಮಾರು 1 ಗಂಟೆಗಳ ಕಾಲ ಮಾತಾಡಿದರು ಸಾಹೇಬರಿಗೂ ಕೂಡ. ಜೊತೆಗೆ ಪೋಷಣ ಅಭಿಯಾನದ ಬಗ್ಗೆ ನಮ್ಮ ಡಿಸ್ಟಿಕ್ ಅಥಾರಿಟಿಯಿಂದ ಕೂಡ ನಾವು ಅರೇಂಜ್ಮೆಂಟ್ ಮಾಡಿಸಿದ್ವಿ. ಆಲ್ಮೋಸ್ಟ್ 3,500 ಮಕ್ಕಳುಗಳು ಇಲ್ಲಿ ಭಾಗವಹಿಸಿದರು. ಮತ್ತು ನಮ್ಮ ಅಂಗನವಾಡಿ ಟೀಚರ್ಸು ಮತ್ತು ಎಲ್ಲ ಡಿಸ್ಟಿಕ್ ಲೆವೆಲ್ ಆಫೀಸರ್ಸು, ತಾಲೂಕು ಲೆವೆಲ್ ಆಫೀಸರ್ಸ್ ಆಗಮಿಸಿದರು. ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಏನಿದೆ, ಸ್ಟೇಟ್ಸ್ ಏನು ಮಾಡಬೇಕಾಗಿದೆ, ಜೊತೆಗೆ ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾ ಇದೆ, ಎಷ್ಟು ಕೇಸಸ್ಗಳು ಇದುವರೆಗೂ ಕೂಡ ನಾವು ಡಿಸ್ಪೋಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದರು. ಜಸ್ಟಿಸ್ ಅರವಿಂದ್ ಕುಮಾರ್ ಸಾಹೇಬರು ಸರ್ಕಾರ ಕಡಿಮೆ ಅಲೋಕೇಶನ್ಸ್ ಮಾಡಿದರೂ ಕೂಡ ಸರ್ವಿಸಸ್ಸು ತುಂಬ ಹೆಚ್ಚು ಕೊಡ್ತಾ ಇದೆ ಅನ್ನೋ ಬಗ್ಗೆ ವಿಷಯದ ಬಗ್ಗೆ ಎಲ್ಲ ಮಾತಾಡಿದರು. ಬಡ್ಜೆಟಲ್ಲಿ ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಸರ್ಕಾರಗಳು ಅಂತ ಹೇಳ್ಬಿಟ್ಟು ವಿಷಯದ ಬಗ್ಗೆ ಮಾತಾಡಿದರು. ಕಾಮನ್ಗೆ ನಮ್ಮ ಜಸ್ಟಿಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಕಾಮನ್ ಮ್ಯಾನ್ಗೆ ಯಾರು ಕೂಡ ಯಾವುದೇ ಸೇವೆಗಳು ಸಿಗದೇ ಇರಬಾರ್ದು, ಪ್ರತಿಯೊಬ್ಬರ ಮನೆಯೂ ಕೂಡ ರೀಚ್ ಆಗಬೇಕು ಅನ್ನೋ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಅದೇ ರೀತಿ ನಾವು ಕೂಡ ಡೌನ್ ದ ಲೈನ್ ಎಲ್ಲ ಆಫೀಸರ್ಸ್ಗಳು ಕೂಡ ಇಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ ಅವರು ಕೂಡ ನಿನ್ನೆ 2 ದಿವಸ ಪ್ರೋಗ್ರಾಮ್ಗಳು ಅರೇಂಜ್ಮೆಂಟ್ ಮಾಡೋದ್ರ ಜೊತೆಗೆ ಸಹಾಯ ನೀಡಿದ್ದಾರೆ. ಜೊತೆಗೆ ಆಕಾಶ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರು ಮತ್ತು ಅವರು ಟ್ರಸ್ಟಿಗಳು ಕೂಡ ತುಂಬ ಕೋಆಪರೇಟ್ ಮಾಡಿದ್ದಾರೆ. ವೆರಿ ಗುಡ್ ಪ್ರೋಗ್ರಾಮ್ ಇದೆ. ಸರ್, ಆರ್ಟಿಕಲ್ 32 ಪ್ರಕಾರ ಯಾವ್ಯಾವ ರೀತಿ ಇಲ್ಲಿ ಕಾನೂನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗ್ತಿದೆ? ಎಸ್, ಅದು ಡಿಸ್ಟ್ರಿಕ್ಟ್ ಸರ್ವಿಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈಗ ಮೊನ್ನೆ ತಾವು ನಮ್ಮ ಉಪಲೋಕಾಯುಕ್ತರು ಬಂದಾಗಲೂ ಕೂಡ ಹೇಳಿದರು, ನೋಡಿದ್ರೆ ತಾವು ಯಾರು ಕೂಡ 3 ಲಕ್ಷಕ್ಕಿಂತ ಕಡಿಮೆ ಯಾರು PPಯಲ್ಲಿ ಇದೆ ಅವರೆಲ್ಲರೂ ಕೂಡ ಸರ್ವಿಸಸ್ ಸಿಗಬೇಕು, ಅವ್ರಿಗೆ ಎಲ್ಲರೂ ಕೂಡ ನ್ಯಾಯ ದೊರಕೋ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ. ಇವತ್ತು ಕೂಡ ಅದೇ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ DLSP ಮಾಡ್ತಾ ಇದ್ದಾರೆ.